ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ವಿಷಯ ನಿಧಿವನದ ರಹಸ್ಯಮಯ ರಾಸಲೀಲೆ. ಬಾಪೂಜಿಯವರು ಹೇಳುತ್ತಾರೆ, ಮಥುರಾದ ನಿಧಿವನದಲ್ಲಿ ರಾತ್ರಿ ಸಮಯದಲ್ಲಿ ಅನೇಕ ಚಮತ್ಕಾರಿ ಘಟನೆಗಳು ಘಟಿಸುತ್ತಿರುತ್ತವೆ. ಅಂದರೆ ಅಲ್ಲಿ ರಾತ್ರಿ ಸಮಯದಲ್ಲಿ ಶೃಂಗಾರ ಸಾಧನಗಳು ಅಂದರೆ ಒಡವೆಗಳನ್ನು ಅಲ್ಲಿ ಇಟ್ಟರೆ ಅವೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿಡುತ್ತವೆ. ಪ್ರಸಾದವನ್ನು ಇಟ್ಟರೆ ಆ ಪ್ರಸಾದವನ್ನು ಯಾರೋ ಅಲ್ಲಿ ತಿಂದಿರುತ್ತಾರೆ. ಎಲೆ ಅಡಿಕೆಗಳನ್ನು ಸಹ ಇಟ್ಟಾಗ ಅದನ್ನು ಸಹ ತಿನ್ನಲಾಗುತ್ತದೆ. ಜನ ಹೇಳುವುದೇನೆಂದರೆ ಅಲ್ಲಿ ಕೃಷ್ಣ ಮತ್ತು ರಾಧೆಯರು ಬಂದು ಈ ಎಲ್ಲವನ್ನು ಉಪಯೋಗಿಸುತ್ತಾರೆ, ಅನೇಕ ಚಮತ್ಕಾರಗಳನ್ನು ಮಾಡುತ್ತಾರೆ, ಇದು ರಹಸ್ಯಮಯವಾದಂತಹ ತಾಣ ಎಂದು ಹೇಳುತ್ತಾರೆ. ಅಲ್ಲಿ ಕೃಷ್ಣ ಮತ್ತು ರಾಧೆಯ ಆತ್ಮವು ಆಕಾರಿ ರೂಪದಲ್ಲಿ ಬಂದು ತಮ್ಮ ಸೂಕ್ಷ್ಮ ಜಗತ್ತಿನಲ್ಲಿರುವ ಗೋಪಿಕೆಯರೊಂದಿಗೆ ಅಲ್ಲಿ ರಾಸಲೀಲೆಗಳನ್ನು ಮಾಡುತ್ತಾರೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಆ ನಿಧಿವನದಲ್ಲಿ ಇಡಲಾದಂತಹ ಎಲ್ಲ ವಸ್ತುಗಳನ್ನು ಉಪಯೋಗಿಸಿ ನಂತರ ಅವುಗಳನ್ನೆಲ್ಲ ಅಲ್ಲಿಯೇ ಬಿಟ್ಟು ತಮ್ಮ ಲೋಕಕ್ಕೆ ಹೊರಟು ಬಿಡುತ್ತಾರೆ. ಬಾಪೂಜಿಯವರು ಇದು ಸತ್ಯವಾದ ಘಟನೆ ಎನ್ನುತ್ತಾರೆ. ಬಾಪೂಜಿಯವರು ಹೇಳುವುದೇನೆಂದರೆ, ಎಲ್ಲೆಲ್ಲಿ ಕೃಷ್ಣನ ಮಂದಿರಗಳಿವೆಯೋ ಅಲ್ಲೆಲ್ಲ ಕಡೆಯೂ ಶ್ರೀಕೃಷ್ಣನ ಪ್ರತ್ಯೇಕ ರೂಪಗಳಿರುತ್ತವೆ. ಮಂದಿರಗಳಲ್ಲಿ ಕೃಷ್ಣನಾಗಲಿ ರಾಧೆಯ ಮೂರ್ತಿಗಳನ್ನಾಗಲಿ ಪ್ರಾಣ ಪ್ರತಿಷ್ಠಾನ ಮಾಡಲಾಗಿರುತ್ತದೆ. ಪ್ರಾಣ ಪ್ರತಿಷ್ಠಾನದ ಸಂದರ್ಭದಲ್ಲಿ ಎಂತಹ ಭಾವದಿಂದ ಕೃಷ್ಣ ಮತ್ತು ರಾಧೆಯ ಪ್ರತಿಷ್ಠಾನ ಮಾಡಲಾಗಿರುತ್ತದೆ ಎಂದರೆ, ಭಕ್ತರ ಭಾವನೆಗಳಿಂದಾಗಿ, ಭಕ್ತರ ಪ್ರೀತಿಗಾಗಿ ರಾಧಾಕೃಷ್ಣರು ಆ ಮೂರ್ತಿಗಳಲ್ಲಿ ಆಕಾರಿ ರೂಪದಲ್ಲಿ ಪ್ರವೇಶ ಮಾಡುತ್ತಾರೆ. ಆಗ ಕಲ್ಲಿನ ಮೂರ್ತಿಯಲ್ಲಿ ಚೈತನ್ಯದ ಸಂಚಾರವಾಗುತ್ತದೆ. ಮೊದಲೆಲ್ಲ ಬ್ರಾಹ್ಮಣರು ಮಂದಿರಗಳಲ್ಲಿ ಅನೇಕ ದೇವಿ ದೇವತೆಯರ ಪ್ರತಿಷ್ಠಾನ ಮಾಡುತ್ತಿದ್ದರು. ಆಗ ಆ ದೇವತೆಗಳು ಆ ಮೂರ್ತಿಗಳಲ್ಲಿ ಬಂದು ಚೈತನ್ಯ ಸ್ವರೂಪದಲ್ಲಿ ನೆಲೆಯಾಗುತ್ತಿದ್ದರು ಮತ್ತು ಆ ಮಂದಿರಗಳಲ್ಲಿ ಬಂದು ಭಕ್ತಿಯಿಂದ ಪೂಜಿಸುವಂತಹ ಭಕ್ತರ ಮನೋಕಾಮನೆಯನ್ನು ಈಡೇರಿಸುತ್ತಿದ್ದರು. ನಿಧಿವನದಲ್ಲಿ ಕೃಷ್ಣ ರಾಧೆಯ ಒಂದು ಆಕಾರಿ ರೂಪ ಬರುತ್ತದೆ ಮತ್ತು ಅವರೊಂದಿಗೆ ಗೋಪಿಕೆಯರು ಬಂದು ನೃತ್ಯ ಮಾಡಿ ಆನಂದಿಸುತ್ತಾರೆ. ಅವರೆಲ್ಲ ಆಕಾರಿ ರೂಪದಲ್ಲಿ ಅಂದರೆ 3 ತತ್ವದಲ್ಲಿರುವುದರಿಂದ ಯಾರ ಕಣ್ಣಿಗೂ ಕಾಣಿಸುವುದಿಲ್ಲ. ಇದೆಲ್ಲವೂ ಸೂಕ್ಷ್ಮ ಜಗತ್ತಿನ ರಹಸ್ಯವಾಗಿದೆ. ಇದನ್ನು ಸಾಮಾನ್ಯ ಜನರು ತಿಳಿಯಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಅವರು ಅಲ್ಲಿ ಬಂದು ಹೋಗುತ್ತಿರುವುದಂತೂ ಸತ್ಯ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today.